ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 18ನೇ ಸಂಧಿಯ ಸೂಚನೆ. ದಾಯಭಾಗದೊಳು ಅಖಿಲ ರಾಜ್ಯ ಶ್ರೀಯ ಹಸುಗೆಯ ಕೊಂಡು, ಪಾಂಡವರಾಯರೊಪ್ಪಿದರು ಇಂದ್ರ ನಿರ್ಮಿತ ರಾಜಧಾನಿಯಲ್ಲಿ. ತಮಗೆ ಸಿಕ್ಕಿರತಕ್ಕಂಥ ಅರ್ಧರಾಜ್ಯವನ್ನು ಸಂತೋಷವಾಗಿ ತಾವು ಪಾಲನ್ನು ತಗೊಂಡ್ಬಿಟ್ಟು ಇಂದ್ರ ನಿರ್ಮಿತ ರಾಜಧಾನಿಯ ಇಂದ್ರಪ್ರಸ್ಥದಲ್ಲಿ ಅವರು ಆರಾಮಾಗಿದ್ದಾರೆ ಅನ್ನತಕ್ಕಂಥ ಒಂದು ಸಂಧಿಯ ಸೂಚನೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ ನಿಮ್ಮಯ ಪೂರ್ವಜರು ಸಮಪಾಳಿಗಳ ಸೇರುವೆಯೊಳಿದ್ದರು ಸಾನುರಾಗದಲ್ಲಿ, ಖೇಳಮೇಳದ ಬೇಟೆಗಳ ವೈಹಾಳಿಗಳ ಜೂಜಿನ ಸಮಂಜಸ ಲೀಲೆಗಳ ಕೇಳಿಯಲಿ ಕಳೆದರು ವರುಷ ಪಂಚಕವ. 5 ವರ್ಷಗಳನ್ನು ಬಹಳ ಸಂತೋಷವಾಗಿ ಕಳೆದಿದ್ದಾರೆ ಅತ್ಲ ಪಾಂಡವರು ಇತ್ಲ ಕೌರವರು. ಕೇಳ್ತಾ ಇದ್ದೀನಪ್ಪ ಜನಮೇಜಯರಾಯ ಅಂತ ಹೇಳಿಬಿಟ್ಟು ವೈಶಂಪಾಯನ ಮುನೀಂದ್ರರು ಮಹಾಭಾರತ ಕಥೆಯನ್ನು ಜನಮೇಜಯರಾಯನಿಗೆ ಹೇಳ್ತಾ ಇದ್ದಾರಂತೆ. ಇದು ಹೀಗೆ ಇದ್ದರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಧೃತರಾಷ್ಟ್ರ ಕರೆಸಿದನು. ಧೃತರಾಷ್ಟ್ರ ಭೂಪತಿ ಮುರಹರನ ದೃಪದನ ಯುಧಿಷ್ಠಿರನರ ವೃಕೋದರ ಭೀಷ್ಮ ಗುರು ಕೃಪಾ ಕರ್ಣ ಶಕುನಿಗಳ 2 ಭಾಗವ ಮಾಡಿ ವಿಶ್ವಂಭರೆಯ ರಾಜ್ಯವನು ಉಭಯರಾಯರು ಹೊರೆ ಹೊರಲಿ ಹೊಗದೆ ಪಾಲಿಸಲಿ ಪಂಥದೊಳೆಂದ ನಂದ ನೃಪ. ಧೃತರಾಷ್ಟ್ರ ಏನು ಮಾಡಿದ್ದಾನೆ, ಧರ್ಮರಾಜನನ್ನ, ಮುರಹರ ಅಂದರೆ ಕೃಷ್ಣನನ್ನು, ಭೀಮನನ್ನು ಅಂದರೆ ಪಾಂಡವರನ್ನು, ಇತ್ಲ ಕೌರವರನ್ನು, ಅದರಲ್ಲೂ ಕೂಡ ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ಅಶ್ವತ್ಥಾಮ, ಶಕುನಿ ಎಲ್ಲರನ್ನ ಕರೆದು ಹೇಳಿದಂತೆ, ನೋಡಪ್ಪ ಹಿಂಗೆ ಇದ್ದರೆ ಸರಿ ಹೋಗಲ್ಲ, ರಾಜ್ಯವನ್ನು 2 ಭಾಗ ಸಮಪಾಲಾಗಿ ಮಾಡಿಬಿಟ್ಟು ಪಾಂಡವರಿಗೂ ಕೌರವರಿಗೂ ದಯವಿಟ್ಟು ಹಂಚಿರಿ ಅಂತ ಹೇಳಿದಾಗ ಆವಾಗ ಭೀಷ್ಮಾಚಾರ್ಯರು ಅದನ್ನು ಒಪ್ಪುತ್ತಾರೆ, ದ್ರೋಣಾಚಾರ್ಯರು ಅದಕ್ಕೆ ತಲೆದೂಗುತ್ತಾರೆ. ಎಲ್ಲರೂ ಕೂಡ ಒಪ್ಪಿಬಿಟ್ಟು ಪಾಂಡವರು ಮತ್ತು ಕೌರವರಿಗೂ ಇಬ್ಬರಿಗೂ ಕೂಡ ಸಮಪಾಲುಗಳಾಗಿ ಭೂಮಿಯನ್ನು 2 ಭಾಗ ಮಾಡ್ತಾರೆ. ಪುರಸುರೇಂದ್ರ ಪ್ರಸ್ಥವರ ಸಂಗಿರವು ಧರ್ಮಸುತಂಗೆ ಹಸ್ತಿನಪುರ ಸುಯೋಧನಗೆ ಉಭಯರಾಯರ ರಾಜಧಾನಿಗಳು. ಏನು 2 ಭಾಗವನ್ನು ಮಾಡ್ತಾರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇಬ್ಬರು ಕೂಡ, ಕೃಪಾಚಾರ್ಯರು ಇವರೆಲ್ಲ ಸೇರಿ ಹಸ್ತಿನಾವತಿಯನ್ನು ಕೌರವರಿಗೆ ರಾಜಧಾನಿಯಾಗಿ ಅರ್ಧ ಭಾಗವನ್ನು ಅವರಿಗೆ ಕೊಡ್ತಾರೆ ರಾಜ್ಯದಲ್ಲಿ. ಇಂದ್ರಪ್ರಸ್ಥವನ್ನು ರಾಜಧಾನಿಯನ್ನಾಗಿ ಆಗಿ ಮಾಡಿ ಪಾಂಡವರಿಗೆ ಅರ್ಧ ಭಾಗವನ್ನು ಕೊಡ್ತಾರೆ. ಪ್ರತಿಯೊಂದನ್ನು ಸಂಪೂರ್ಣವಾಗಿ ಧನಕನಕ ಅಷ್ಟ ಐಶ್ವರ್ಯಗಳನ್ನು ಕೂಡ ಸಮಪಾಲುಗಳಾಗಿ ಇಬ್ಬರಿಗೂ ಕೂಡ ಹಂಚುತ್ತಾರೆ. ಹಂಚಿಬಿಟ್ಟು ಇಬ್ಬರೂ ಕೂಡ ಸಂತೋಷವಾಗಿರಪ್ಪ ಅಂತ ಹೇಳಿಬಿಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ನಂತರ ಇವರು ಆ ಹರಿಯ ಕೂಡಿ ಪಾಂಡವರು ಇಂದ್ರಪ್ರಸ್ಥದ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಬಂದರು ಇಂದ್ರಪ್ರಸ್ಥಕ್ಕೆ ತಮ್ಮ ಸೈನ್ಯದೊಂದಿಗೆ ಪಾಂಡವರು. ವಿತತ ವಿಭವದಲ್ಲಿ ಇಂದ್ರನಮರಾವತಿಯ ಹೋಗುವಂದದಲ್ಲಿ ದೃಪದಾಚ್ಯುತರು ಸಹಿತ ಅವನೀಶ ಹೊಕ್ಕನು ರಾಜಮಂದಿರವ.
ದೇವೇಂದ್ರ ಅಮರಾವತಿ ನಗರವನ್ನು ಹೊಕ್ಕು ಸಿಂಹಾಸನ ಮೇಲೆ ಕೂತ್ಕೊಂಡಂಗಾಯ್ತಂತೆ. ಧರ್ಮರಾಜ ಇಂದ್ರಪ್ರಸ್ಥವನ್ನು ಹೊಕ್ಕಿದ್ದು ಅಚ್ಯುತನ ಜೊತೆಗೆ ಮತ್ತು ಎಲ್ಲ ಅಣ್ಣ ತಮ್ಮಂದರ ಜೊತೆಗೆ ಬಂದಿದ್ದಾನೆ. ಕೃತಯುಗದೊಳಾತ್ರೇತೆಯಲ್ಲಿ ಭೂಪತಿಗಳಾದರೂ ಅನಂತ ತ್ರೇತಾಯುಗಗಳಲ್ಲಿ ಅನೇಕ ಭೂಮಿಪತಿಗಳಾಗಿ ಹೋದರೂ ಕುಂತಿ ಸುತರ ಸಿರಿಗೆಣೆಯಾದುದಿಲ್ಲ ಎಂದನವನೀಶ. ಆದರೆ ಈ ಪಾಂಡವರಿಗೆ ಸರಿ ಸಮನಾಗಿ ಯಾರೂ ರಾಜ್ಯಭಾರ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನ ಆಶೀರ್ವಾದದಿಂದ ಪಾಂಡವರು ಅವಾಗ ಕರೆಸಿ ಕುಂತಿಯ ದ್ರೌಪದಿಯರನು ಕರ್ಣವಚನಾಮೃತದ ರಸದಲ್ಲಿ ಹೊರೆದು ಕೃತದಾಯಾದಿ ವಿಷಮ ವಿರೋಧ ವರ್ತನವ ಅರುಹಿ. ಕೃಷ್ಣ ಸುಮ್ಮನಿರಲಿಲ್ಲ, ಎಲ್ರಿಗೂ ಕೂಡ ಬುದ್ಧಿಯನ್ನು ಹೇಳಿದ. ದ್ರೌಪದಿಯನ್ನು ಕುಂತಿಯನ್ನು ಕರೆದುಬಿಟ್ಟಮ್ಮ, ನೀವು ಕೂಡ ಸಂತೋಷವಾಗಿರ್ರಿ ಅಂತ ಹೇಳಿಬಿಟ್ಟು ತನ್ನ ಸ್ವಸ್ಥಾನಕ್ಕೆ ದ್ವಾರಕಾವತಿಗೆ ಕೃಷ್ಣ ಮರಳಿದ್ದಾನೆ. ಈ ಕಡೆ ಧರ್ಮರಾಜ ರಾಜ್ಯವನ್ನು ಆಳ್ತಾ ಇದ್ದಾನೆ. ಹೆಂಗಿತ್ತಪ್ಪ ಧರ್ಮರಾಜನ ರಾಜ್ಯ? ಬಲಿಯ ನಹುಷನದೊಂದು ಮಾರನ ನಳನ ಸಗರನ ನೃಗನ ಶಾಕುಂತಳನ ಪುರುಕುತ್ಸನ ಹರಿಶ್ಚಂದ್ರನ ಪುರೂರವನ. ಇಂತಿಂಥ ಮಹಾರಾಜರ ವೈಭವವನ್ನು ಮೀರಿಸುವಂತಿತ್ತಂತೆ ಅವನ ಒಂದು ಅದ್ಭುತವಾಗಿರತಕ್ಕಂಥ ಒಂದು ರಾಜ್ಯಾಧಿಪತಿ ಆಗಿರತಕ್ಕಂಥ ಧರ್ಮರಾಜನ ಒಂದು ಆಡಳಿತ. ಆವಾಗ ಏನಾಯ್ತಪ್ಪ ಒಂದು ಸಾರಿ ಅಂದರೆ, ಪಾಂಡವರ ಒಂದು ಆಸ್ಥಾನಕ್ಕೆ ನಾರದರ ಆಗಮನವಾಯಿತು. ಧರ್ಮರಾಜ ನಾರದರನ್ನು ಸ್ವಾಗತ ಮಾಡಿ ಕೂರಿಸ್ತಾನೆ. ಪಾದಪೂಜೆಯನ್ನು ಮಾಡಿ, ಗುರುಗಳೇ ಯಾತಕ್ಕೋಸ್ಕರ ಈ ಕಡೆಗೆ ಬಂದರೆ ಅಂತ ಕೇಳ್ತಾನೆ. ಸುಮ್ಮನೆ ಹೀಗೆ ಬಂದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೆ ಅಂತ ಹೇಳಿದಾಗ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ ಅಂತ ಧರ್ಮರಾಜ ನಾರದರಿಗೆ ಹೇಳ್ತಾನೆ. ಆದರೆ ನಾರದರು ಒಂದು ಮಾತು ಹೇಳ್ತಾರಪ್ಪ, ಎಲ್ಲರೂ ಸಂತೋಷವಾಗಿದ್ದೀವಿ ಸರಿ, ಆದರೆ ಒಬ್ಬ ಹೆಂಡತಿಗೆ 5 ಜನ ಗಂಡಂದಿರಿದಿರಲ್ಲ, ಅದೇ ಸಮಸ್ಯೆ. ಯಾಕೆ ಗುರುಗಳೇ? ಮುಂದೆ ಇದಕ್ಕೋಸ್ಕರನೇ ಯುದ್ಧಗಳಾಗ್ಬೋದು ಅಥವಾ ಮನಸ್ಸು ಕೆಡಬೋದು ಒಬ್ರಿಗೊಬ್ಬರಿಗೆ, ಅದಕ್ಕೆ ಹುಷಾರಾಗಿರಿ ಅಂತ ಹೇಳಿಬಿಟ್ಟು ನಾರದ ಮಹರ್ಷಿಗಳು ಸುಂದೋಪಸುಂದರು ಅನ್ನತಕ್ಕಂಥ ಮಹಾರಾಜರ ಕಥೆಯನ್ನು ಹೇಳ್ತಾರೆ. ಒಬ್ಬ ತಾಯಿಗೆ ಸುಂದೋಪಸುಂದರು ಅಂತ ಮಹಾರಾಜರಿದ್ದರು. ಅವರು ಏನು ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರ ಲೋಕಗಳನ್ನು ಕೂಡ ವಶಪಡಿಸಿಕೊಂಡು ಬಹಳ ಪರಾಕ್ರಮಿಗಳಾಗಿದ್ದರು. ಆದರೆ ಹಂಗೆ ಇವರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಥವಾ ಇವರನ್ನು ನಾವು ಎದುರಿಸಬೇಕು, ಇವರನ್ನು ಸೋಲಿಸಬೇಕು ಅಂತ ಹೇಳಿ ಬ್ರಹ್ಮ ಯೋಚನೆ ಮಾಡಿ ತಿಲೋತ್ತಮೆ ಅನ್ನತಕ್ಕಂಥ ಒಬ್ಬ ಸೌಂದರ್ಯವತಿಯನ್ನು ಸೃಷ್ಟಿ ಮಾಡಿ ಅವರ ಹತ್ತಿರ ಕಳಿಸಿದಾಗ ತಿಲೋತ್ತಮೆಯನ್ನು ನೋಡಿ ಮೋಹಿಸ್ತಾರಿಬ್ಬರು ಕೂಡ. ಒಂದೊಂದು ಕೈ ತಿಲೋತ್ತಮೆಯು ಒಬ್ಬೊಬ್ಬರು ಹಿಡಿತಾರೆ. ತಿಲೋತ್ತಮೆಯು ಒಂದೊಂದು ಕೈಯನ್ನು ಒಬ್ಬೊಬ್ಬರು ಹಿಡಿದು ನನಗೆ ಇವಳು ಸೇರಬೇಕು ಅಂತ ಎಷ್ಟೋ ದಿನ ಇದು ಮಾಡಿ ಹೊಡೆದಾಡಿ ಇಬ್ಬರೂ ಸಾಯ್ತಾರೆ. ಆಗ ತಿಲೋತ್ತಮೆ ತನ್ನ ಮೊದಲಿನ ಸ್ಥಾನಕ್ಕೆ ಮರಳ್ತಾಳೆ. ಅದಕ್ಕೋಸ್ಕರ ಒಬ್ಬ ಹೆಂಡತಿಯಿಂದ ಕಷ್ಟ ಆಗತ್ತಪ್ಪ, 1 ವರ್ಷ ಒಬ್ಬೊಬ್ಬರ ಹತ್ತಿರ ದ್ರೌಪದಿ ಇರಲಿ. ಇನ್ನೊಬ್ಬರೇನಾದರೂ ಆ ಸಮಯದಲ್ಲಿ ದ್ರೌಪದಿ ಇದ್ದದ್ದನ್ನು ನೋಡಿದರೆ ಬೇರೆಯವರ ಜೊತೆ ಅವರು ತೀರ್ಥಯಾತ್ರೆಯನ್ನು ಹೋಗಬೇಕು 1 ವರ್ಷ. ಇದೇ ನನ್ನ ಮಾತು, ನೀವು ಈ ಮಾತನ್ನು ಪಾಲಿಸಬೇಕು, ಯಾಕೆಂದರೆ ಇದೆಲ್ಲರಿಗೂ ಕೂಡ ಒಳ್ಳೆಯದೇ ಅಂತ ಹೇಳ್ತಾ, ಭಾಳ ಸಂತೋಷ, ನೀವೆಲ್ಲರೂ ಕೂಡ ಚೆನ್ನಾಗಿರ್ರಿ, ಆದರೆ ನಾನು ಹೇಳಿರ್ತಕ್ಕಂಥ ಮಾತನ್ನು ಮರೆಯಬೇಡ್ರಿ, ಸುಂದೋಪಸುಂದರ ಪರಿಸ್ಥಿತಿ ನೀವು ಇಳಿಬೇಡ್ರಿ ಅಂತ ಹೇಳ್ತಾ ತಮ್ಮ ಒಂದು ಸ್ಥಾನಕ್ಕೆ ನಾರದರು ಮರಳಿದರು ಅಂತಕ್ಕಂಥ ಮುನಿಪುಂಗವನ ಕರುಣದಲ್ಲಿ ಗದುಗಿನ ವೀರನಾರಾಯಣ ಸೇರಿದನಲೈ ಮುನಿ. ಅವನು ಹೋಗ್ತಾನೆ ಆ ಸ್ವಸ್ಥಾನಕ್ಕೆ. ನಾರದ ಮಹರ್ಷಿಗಳು ಹೋಗ್ತಾರೆ, ಇವರಿಗೆ ಬುದ್ಧಿಯನ್ನು ಹೇಳಿ ಅನ್ನತಕ್ಕಂಥ ಈ ಸಂಧಿಯ ಒಂದು ಸೂಚನೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.